ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ತೊಗರಿಬೇಳೆ ಗೊಜ್ಜು ಮಾಡ್ತಾ ಇದ್ದೀವಿ. ಇದು ಬಿಸಿಲಿಗೆ ತಂಪು ಚೆನ್ನಾಗಿರುತ್ತೆ. ತುಂಬ ಹಳ್ಳಿ ಕಡೆ ಇದನ್ನೇ ಮಾಡೋದು, ತರಕಾರಿ ಏನು ಇಲ್ಲದೆ ಇರೋವಾಗೆಲ್ಲ. ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ. ಒಂದು ಚಿಕ್ಕ ಕಪ್ಪಲ್ಲಿ 1/4 ಕಪ್ ಅಷ್ಟು ತೊಗರಿಬೇಳೆ ನೆನೆಸಿಟ್ಕೊಬೇಕು. ನಾನು ನೆನೆಸ್ಕೊಂಡು ತೊಗೊಂಡಿರೋ ಬೇಳೆ ಒಂದು 7 ಒಣಮೆಣ್ಸಿನ್ಕಾಯಿ, ಒಂದು ಫುಲ್ ಗೆಡ್ಡೆ ಇದು ಬೆಳ್ಳುಳ್ಳಿ, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಜಾಸ್ತಿ ಏನು ಬೇಕಾಗಿಲ್ಲ. ಇದು ನೆನೆಸ್ಕೊಂಡಿರೋ ಬೇಳೆ, ಇದನ್ನೆಲ್ಲ ರುಬ್ಕೊಳ್ಳೋಣ. ನೋಡಿರಿ, ನೀರು ಹಾಕಿ ರುಬ್ಕೊಂಬಂದಿದ್ದೀನಿ, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಲಿ ಬಾಣಲಿ. ಬಾಣಲಿ ಬಿಸಿ ಆಗೈತೆ. ಎಣ್ಣೆ ಹಾಕ್ಕೊಳ್ತೇವೆ, 1 ಸ್ಪೂನ್ ಎಣ್ಣೆ ಸಾಕು, ಜಾಸ್ತಿ ಎಣ್ಣೆ. ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪು ಆಗಲಿ ಈರುಳ್ಳಿ. ಇದು ಈರುಳ್ಳಿ ಕೆಂಪಗೆ ಆಗೈತೆ. ರುಬ್ಬಿರೋದೆಲ್ಲ ಇದರೊಳಗೆ ಹಾಕೊಳ್ಳೋಣ. ಇದು ಬೇಗ ಗಟ್ಟಿಯಾಗಿಬಿಡುತ್ತೆ. ನೀರು ಹಾಕ್ಕೋಬೇಕು. ಒಂದು ಸ್ವಲ್ಪ ಮಿಕ್ಸಿ ಒಳಗಡೆ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಒಳಗಡೆ ನೀರು ಹಾಕ್ಕೊಂಡು ಇದೆಲ್ಲ ಕ್ಲೀನಾಗಿ ತೊಳ್ಕೊಂಡು ಇದೇ ನೀರನ್ನ ಹಾಕ್ಕೊಳ್ಳೋಣ. ನಾವು ಎಷ್ಟು ನೀರು ಹಾಕಿದಷ್ಟು ಗಟ್ಟಿ ಆಗ್ತಾ ಇರುತ್ತೆ ಇದು. ನೀರು ಹಾಕ್ದಂಗೆಲ್ಲ ಗಟ್ಟಿ ಬರ್ತಾ ಇರುತ್ತೆ. ಸ್ವಲ್ಪ ಬೇಳೆಗೆ ಜಾಸ್ತಿ ಸಾರಾಗುತ್ತೆ ಇದು. ನಿಮ್ಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇವಾಗ ಇದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅವಾಗಲೇ ಅರಿಶಿನ ಹಾಕ್ಕೊಳ್ಳೋದು ಮರ್ತೋದೆ. ಅರಿಶಿನ ಹಾಕ್ಕೊಳ್ಳೋಣ, 1 ಸ್ಪೂನ್ ಅರಿಶಿನ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು. ನಾನು ಕಲ್ಲುಪ್ಪು ಯೂಸ್ ಮಾಡ್ತೀನಿ, ನೀವು ಯಾವುದು ಬೇಕೋ ಆ ಉಪ್ಪು ಯೂಸ್ ಮಾಡ್ಕೊಳ್ಳಿ. ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಬೇಗ ಆಗುವಂಥ ಸಾರಿದು. ಏನೋ ತರಕಾರಿ ಇಲ್ಲದೆ ಇರೋವಾಗ ಏನು ಮಾಡಬೇಕಪ್ಪ ಅನ್ನಿಸ್ದಾಗ ಇದು ಹಳ್ಳಿ ಕಡೆ ಜಾಸ್ತಿ ಮಾಡ್ತಾ ಇರ್ತಾರೆ ಸಮ್ಮರಲ್ಲಿ. ತುಂಬ ಜನ ಸಮ್ಮರಲ್ಲಿ ಇದನ್ನೇ ಜಾಸ್ತಿ ಮಾಡೋದು ಹಳ್ಳಿ ಕಡೆ. ಏನೋ ಸಾರು ಇಲ್ಲದೆ ಇರೋ, ತರಕಾರಿ ಇಲ್ಲದೆ ಇರೋವಾಗ
ಬೇಗ ಆಗುತ್ತೆ, ಮುದ್ದೆಗೆ, ಅನ್ನಕ್ಕೆ, ದೋಸೆಗೆ ಚೆನ್ನಾಗಿರುತ್ತೆ. ಕುದೀಲಿ ಇದು. ಇವಾಗ ಒಂದು 5 ನಿಮಿಷ ಕುದೀಲಿ. ಇದು ಕುದಿ ಬರ್ತೈತೆ. ಇದು ಕುದಿ ಬಂದಂಗೆಲ್ಲ ಬೆಂದಂಗೆಲ್ಲ ಗಟ್ಟಿ ಆಗೋದು ಜಾಸ್ತಿ. ಒಂದು ವೇಳೆ ಜಾಸ್ತಿ ಗಟ್ಟಿ ಆಗೋಯ್ತು ಅಂದರೆ ಸ್ವಲ್ಪ ನೀರು ಹಾಕಿ ಮಾಡ್ಕೊಳ್ಳಿ. ನಾವು ಇದು ಕುದಿಸಿದಷ್ಟು ಇದು ಗಟ್ಟಿ ಆಗೋದು ಜಾಸ್ತಿ ಆಗುತ್ತೆ, ತುಂಬ ಗಟ್ಟಿ ಬರ್ತಾ ಇರುತ್ತೆ. ನೋಡಿಕೊಂಡು ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇರಿ. ತುಂಬ ಗಟ್ಟಿ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಈ ಥರ ತೆಳ್ಳಗೆ ಸಾಂಬಾರು ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೋಬೇಕು. ಅಂದರೆ ನೋಡ್ಕೊಂಡು ನಿಮ್ಗೆ ಎಷ್ಟು ಗಟ್ಟಿ, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಕುದೀತಾ ಇದೆ, ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ. ಇದು ಸಮ್ಮರಲ್ಲಿ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಅವಾಗ ಎಲ್ಲರೂ ಇದನ್ನೇ ಜಾಸ್ತಿ ಮಾಡ್ತಾ ಇದ್ದಿದ್ದು. ತುಂಬ ಹೊತ್ತು ಕುದಿಬೇಕಾಗೂ ಇಲ್ಲ, ಒಂದು 10 ನಿಮಿಷ ಕುದಿದ್ರೆ ಸಾಕು. ಬೇಗ ಫಾಸ್ಟಾಗಿ ಆಗೋಗಂತ ಸಾರಿದು. ಉಪ್ಪು ನೋಡ್ಕೊಳ್ಳೋಣ, ಸಾಕಾಗಿಲ್ಲ ಅಂದರೆ ಹಾಕ್ಕೋಬೋದು. ಉಪ್ಪು ಕಮ್ಮಿ ಆಗಿದೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಒಂದು ನಿಮಿಷ ಕುದಿಲಿ ಸಾಕು. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಇದು ಆಫ್ ಮಾಡ್ಕೊಳ್ಳೋಣ. ಈಗ ಹುಳಿ ಮಾತ್ರ ಕಮ್ಮಿ ಹಾಕ್ಕೊಬೇಕು, ನೀವು ಎಷ್ಟು ಬೇಕೋ ಅಷ್ಟು. ನಾವು ಸ್ವಲ್ಪ ಹುಳಿ ಜಾಸ್ತಿ ತಿಂತೀವಿ. ಆಗಿದೆ, ಆಫ್ ಮಾಡೋಣ. ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಸೂಪರಾಗಿರುತ್ತೆ. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ, ಹೆಂಗೆ ಬಂದಿದೆ ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.